ಸಮೀರ್ ಮುಲ್ಲಾ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿಬರ್ತಾ ಇದೆ. ಯುವತಿಗೆ ಗರ್ಭಪಾತದ ಮಾತ್ರೆ ನುಂಗಿಸಿರುವಂತಹ ಆರೋಪ ಕೇಳಿಬಂದಿದೆ. ಯುವತಿಗೆ ಗರ್ಭಪಾತದ ಮಾತ್ರೆಯನ್ನ ಆ ಯುವತಿ ಸೇವಿಸುವಂತಹ ವಿಡಿಯೋ ಒಂದು ಬಹಿರಂಗವಾಗಿದೆ. 8 ರಿಂದ 10 ಸಾರಿ ಗರ್ಭಪಾತದ ಮಾತ್ರೆಯನ್ನ ಈತ ನೀಡಿದ್ದ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಮೊದಲಿಗೆ ಅತ್ಯಾಚಾರವೆಸಗುತ್ತಾ ಇದ್ದಂತೆ, ಅದಾದ ಬಳಿಕ ಮಾತ್ರೆಯನ್ನ ಕೊಡಿಸ್ತಾ ಇದ್ದಂತೆ, ಮಾತ್ರೆಯನ್ನ ತೆಗೆದುಕೊಳ್ಳುವಂತಹ ವಿಡಿಯೋನ ಕಳಿಸು ಅನ್ನುವಂತಹ ಸೂಚನೆಯನ್ನ ಸಮೀರ್ ಕೊಡ್ತಿದ್ದ ಅನ್ನೋದು ಕೇಳಿ ಬರ್ತಾ ಇರುವಂತಹ ಆರೋಪ. ಜೊತೆಗೆ ಸಮೀರ್ ಮೊಬೈಲ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಅನೇಕ ವಿಡಿಯೋಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಪತ್ತೆಯಾಗಿದ್ದಾವೆ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಆ ವಿಡಿಯೋಗಳನ್ನ ಗಮನಿಸ್ತಾ ಇದ್ದೀರಿ. ಪ್ರತಿ ವಿಡಿಯೋಗಳು ಕೂಡ ಬೇರೆ ಬೇರೆಯದ್ದೇ ಉಡುಗೆಯಲ್ಲಿ ಆ ವಿಡಿಯೋಗಳಿದ್ದಾವೆ. ಅಲ್ಲಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋಗಳಿವು ಅನ್ನೋದು ಕನ್ಫರ್ಮ್. ಯುವತಿ ಅದೇ ಸಂತ್ರಸ್ತ ಯುವತಿ. ಅಂದ್ರೆ ಆಕೆ ಮಾಡ್ತಾ ಇರುವಂತಹ ಆರೋಪ ಏನು ಅಂದ್ರೆ, ಸಮೀರ್ ಎಷ್ಟು ಬಾರಿ ತನ್ನ ಮೇಲೆ ಅತ್ಯಾಚಾರವೆಸಗಿದ್ದಾನೋ ಅಥವಾ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೋ, ಅದಾದ ಬಳಿಕ ಗರ್ಭಪಾತದ ಮಾತ್ರೆಯನ್ನ ಸೇವಿಸುವಂತೆ ಒತ್ತಡವನ್ನ ಹೇರ್ತಾ ಇದ್ದ. ಅದಕ್ಕೆ ಸಾಕ್ಷಿಯಾಗಿ ವಿಡಿಯೋ ರೆಕಾರ್ಡ್ ಮಾಡಿ ಕಳುಹಿಸುವಂತೆ ಹೇಳ್ತಾ ಇದ್ದ. ನಾನು ವಿಡಿಯೋ ರೆಕಾರ್ಡ್ ಮಾಡಿ ಆತನಿಗೆ ಕಳುಹಿಸ್ತಾ ಇದ್ದೆ ಪ್ರತಿ ಬಾರಿ ಅನ್ನುವುದಕ್ಕೆ ಸಾಕ್ಷಿಯಾಗಿ ಈಗ ಈ ವಿಡಿಯೋಗಳು ಲಭ್ಯವಾಗಿದ್ದಾವೆ. ಯುವತಿ ಆತನಿಗೆ ಕಳುಹಿಸಿರುವಂತಹ ವಿಡಿಯೋಗಳು ಒಂದು 4-5 ವಿಡಿಯೋಗಳು ಲಭ್ಯವಾಗಿದ್ದಾವೆ. ಆ ಮಾತ್ರೆಗಳ ಫೋಟೋ ಕಳುಹಿಸಿರೋದು ಕೂಡ ಪತ್ತೆಯಾಗಿದೆ. ಅಂದ್ರೆ ಇವರಿಬ್ಬರ ಮಧ್ಯೆ ಫಿಸಿಕಲ್ ರಿಲೇಶನ್ಶಿಪ್ ಇತ್ತು ಅನ್ನೋದಕ್ಕೆ ಸಾಕ್ಷಿಯನ್ನ ಈ ವಿಡಿಯೋ ನೀಡ್ತಾ ಇದೆ. ಆದ್ರೆ ಇದನ್ನ ಸಮೀರ್ ಫೋರ್ಸ್ಫುಲಿ ಮಾಡ್ತಾ ಇದ್ನಾ, ಹೆದರಿಸಿ ಬೆದರಿಸಿ ಮಾಡ್ತಾ ಇದ್ನಾ, ಅಥವಾ ಇಬ್ಬರ ಮಧ್ಯೆ ಒಪ್ಪಿಗೆ ನಡೀತಾ ಇತ್ತಾ, ಅದು ತನಿಖೆಯ ಭಾಗ. ಬಟ್ ಯುವತಿ ನನ್ನನ್ನ ಬೆದರಿಸಿ ಹೆದರಿಸಿ ಅತ್ಯಾಚಾರವನ್ನ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾಳೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಆಕೆಯ ವೈದ್ಯಕೀಯ ಪರೀಕ್ಷೆ ನಡೀತಾ ಇದೆ. ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ.